ಓದಿರೋದು. ನಾನೊಬ್ಬ ಸಾಹಸ ಕ್ರೀಡಾಪಟು. ಭಾನುವಾರ ಒಂದ್ ದಿವಸ ನಿಮ್ಗೆ ಖುಷಿಗೆ ಹತ್ತಿದ್ದೀನಿ, ಬೇರೆ ದಿವಸ ಹತ್ತಲ್ಲ. ನಾನು ಇವತ್ತು ಚೈನಾ ಹೋಗೋದ್ರಿಂದ ಸುಮ್ಮನೆ ವಾರ್ಮ್ ಅಪ್ ತರ ಮಾಡ್ತಾ ಇದೀನಿ. ಅದಕ್ಕೆ ಇನ್ನೇನು ಅಷ್ಟೇ. ನಾನು ಎಲ್ಲ ಬಿದ್ದು ಏನಪ್ಪ ಹಿಂಗಾಯ್ತು ತಾನೆ ಬೀಳಲ್ವಾ ಅನ್ನೋ 29 ಸರಿ ಮುರ್ಕೊಂಡಿನಿ. 11 ಆಪರೇಷನ್. ನನಗೆ ಮಕ್ಕಳೇ 37 ಜನ ಮಕ್ಕಳು. ಅಂದ್ರೆ ನನ್ನ ಮದುವೆ ಇಲ್ಲ. ಈ ಫುಟ್ಪಾತ್ ಅಲ್ಲಿ ಸೊಲ್ಯೂಷನ್ ಗಾಂಜಾ ಹೊಡ್ಕೊಂಡು ತಿರ್ಗಂತವ್ರನ್ನೆಲ್ಲ ತತ್ತು ತಗೊಂಡು ನಾನೇ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. 17 ಜನ ಮಿಲಿಟ್ರಿಗೆ ಹೋದ್ರು, ಒಂದು 4 ಪೊಲೀಸ್ ಆದ್ರೆ, ಈಗ 13 ಜನ ಆದ್ರೆ ಎಲ್ಲ ಒಬ್ಬನಿಗೆ ಒಬ್ಬನು ಚಾಂಪಿಯನ್. ಒಂದು ವರ್ಷಕ್ಕೆ 100 ಮಕ್ಕಳು ಡೆಡ್ ಬಾಡಿ ತೆಗಿತೀನಿ ನೀರಲ್ಲಿ ನಾನು. ಅದಕ್ಕೆ ಮಕ್ಕಳಿಗೆ ಫಸ್ಟ್ ಎಜುಕೇಶನ್ಗೆ ಇಂಪಾರ್ಟೆಂಟ್. 5 ಡೇಸ್ ಸ್ವಿಮ್ಮಿಂಗ್ ಕಲಿಸಿ, ಈಜು ಕಲಿಸಿ, ಲೈಫ್ ಜೀವ ಉಳಿಸ್ಕೊಳ್ಳಿ, ಆಮೇಲೆ ಜೀವನ ಮಾಡ್ಲಿ. ಅದರಲ್ಲಿ ಈಗ ಓದಿರೋರ ಎಲ್ಲಾರು ಮೋಸ ಮಾಡೋದು, ದುಡ್ಡು ಮಾಡೋದು ಅಷ್ಟೇ ಕಲಿತಾರೆ. ಉದ್ಧಾರ ಮಾಡೋದು ಯಾರು ಬೇರೆ ಉದ್ಧಾರ ಮಾಡೋದು ಏನು ಕಲಿತಿಲ್ಲ. ಹಂಗಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮನೆಯಲ್ಲಿಟ್ಟು ಕನ್ನಡಿಗರಾಗಿ ಬದುಕಿ. ನಾವು ಕನ್ನಡ ಜಾತಿಯವರು, ನಮ್ಮ ಜಾತಿ ಕನ್ನಡ, ನಾವು ಕನ್ನಡಿಗರು, ನಮ್ಮ ಭಾಷೆ ಕನ್ನಡ. ಸೌತ್ ಇಂಡಿಯಾದಲ್ಲಿ ಎಲ್ಲಾರನ್ನೂ ವೆಲ್ಕಮ್ ಮಾಡ್ತೀವಿ. ನಮ್ಮನೆ ಯಾರು ವೆಲ್ಕಮ್ ಮಾಡ್ತಿಲ್ಲ. 4ನೇ ಸ್ಥಾನದಲ್ಲಿ ಇದ್ದವರು 47ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿವಿ. ನಾವು ಸೌತ್ ಅಲ್ಲಿ ಕೂತ್ಕೊಂಡು 4 ಭಾಷೆ ಬೀಜ ಕಲ್ತ್ಕೊಂಡ್ಬಿಡ್ತೀವಿ. ಯಾರು ಬಂದ್ರು ಅವ್ರಿಗೆ ಎಡಿಟ್ ಆಗಿ ಅವ್ರ ಭಾಷೆಯಲ್ಲಿ ಮಾತಾಡೋಕೆ ಕಲ್ತ್ಬಿಟ್ಟಿವಿ. ನಾವು ಕಮ್ಮಿ ಇಲ್ಲ, 5 ವರ್ಷ ಇತಿಹಾಸ ಇದೀವಿ. ಮಕ್ಕಳಿಗೆ ಈಜು ಕಳಿಸಿ ಎಲ್ಲ ಚೆನ್ನಾಗಿರಿ, ಖುಷಿಯಾಗಿರಿ. ಈಗ ಎಷ್ಟು ಸೆಕೆಂಡ್ ಹೇಳ್ಬೇಕು ಹತ್ಬೇಕು ಹೇಳಿ, ನಾನು ಅಷ್ಟು ಸೆಕೆಂಡ್ಗೆ ಹತ್ತಿ ತೋರಿಸಿ. ಹೆಣ್ಣು ಮಕ್ಕಳಿಗೆ, ಅಕ್ಕ ತಂಗಿಯರಿಗೆ ಒಂದು ರಿಕ್ವೆಸ್ಟ್. ನಾನು ರೆಸ್ಕ್ಯೂವಲ್ಲಿ ಮೆಡಿಕಲ್ ಮಾಡಿರೋನು ಅಮೆರಿಕದಲ್ಲಿ. ಹೆಣ್ಣು ಮಕ್ಕಳಿಗೆ ಅಡುಗೆ ಮಾಡಿಸಿದೆ ನಾನು ನಿಮ್ಮನ್ನು ನೋಡೋ ರೀತಿನೇ ಬೇರೆ. ಈಗ ಹೊಸದಾಗಿ ಜೀನ್ಸ್ ಕ್ಯಾನ್ಸರ್ ಅಂತ ಒಂದು ಬರ್ತಾ ಇದೆ. ಯಾರೆಲ್ಲ ಹೆಣ್ಮಕ್ಳು ಜೀನ್ಸ್ ಪ್ಯಾಂಟ್ ಹಾಕ್ತಾರೋ ಅವ್ರಿಗೆ ಬರ್ತಾ ಇದೆ. ಅದೊಂದು ಆದಷ್ಟು ಅವಾಯ್ಡ್ ಮಾಡಿ. ಫಿಸಿಕಲಿ ಹೆಣ್ಮಕ್ಳು ಫಿಸಿಕಲಿ ಸ್ಟ್ರಾಂಗ್, ಆರ್ಟಿವಿ ಟಚಬಲ್ ಹೋಗ್ಬಿಡುತ್ತೆ. ಬೇರೆ ಚಿಕ್ಕ ಮಕ್ಳಿಗೆ ಹಾಕಿದ್ರೆ ಫ್ಯೂಚರ್ಗೆ ಹೊಟ್ಟೆ ಕೊಯ್ಬೇಕಾಗುತ್ತೆ. ದೊಡ್ಡವ್ರು ಜೀನ್ಸ್ ಹಾಕಿದ್ರೆ 6 ತಿಂಗಳು ಹೊಟ್ಟೆ ನೋವು ಜಾಸ್ತಿ ಆಗಿರುತ್ತೆ. ಹೆಣ್ಮಕ್ಳು ಹೊಟ್ಟೆ ಒಳೆ ಬೆಂಕಿ ಒಲೆ ಇದ್ದಂಗೆ. ಹಾಗಾಗಿ ಜೀನ್ಸಿಂದ ಕಾಲು ಜಾಸ್ತಿ ಆಗಿ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ನಮ್ಮ ಇಂಡಿಯನ್ ಗರ್ಲ್ಸ್ನ ಹೊಡೆದಾಡಿ ಗೆಲ್ಲಕ್ಕಾಗದೇ ಅವ್ರು ಫಿಸಿಕಲ್ ಕಮ್ಮಿ. ಗಂಡು ಮಕ್ಳಿಗೆ ಚಟಗಳು ತಂದಿಟ್ರು, ಬೀಡಿ ಸಿಗರೇಟ್ ಗುಟ್ಕ ತಂಬಾಕನ್ನ. ಹೆಣ್ಮಕ್ಳಿಗೆ ಸ್ಟೈಲಿಶ್ನ ತಂದಿಟ್ಬಿಟ್ರು, ಫಿಸಿಕಲ್ ಕಮ್ಮಿ ಆಗುತ್ತೆ. ಒಂದು ಹುಡುಗಿನ 20 ತಿಂಗಳಿಗೆ ಒಲಿಂಪಿಕ್ ಓಡಿಸ್ಬೋದು. 20 ವರ್ಷಕ್ಕೆ ಅಚೀವ್ಮೆಂಟ್ ಮುಗಿದ. ಚಿತ್ರದುರ್ಗದಲ್ಲಿ 26 ಜನ ರಾಜರ ಹೆಸರಿದೆಯಾ, ನಿಮ್ದು ಹೆಸರಿದೆಯಾ, ಒಬ್ಬ ಮಹಿಳೆದ ಹೆಸರಿದೆ. ಅಷ್ಟು ಸ್ಟ್ರಾಂಗ್ ಇರ್ತದೆ. ಆದಷ್ಟು ಅವಾಗ ತಿಳಿಸೋದು ನನ್ನ ಕರ್ತವ್ಯ. ಫಾಲೋ ಮಾಡೋದು ನೀವು ಬಿಡೋದು ನಿಮ್ಮ ಇಷ್ಟ. ನನ್ನ ಅಕ್ಕ ತಂಗಿಯರಿಗೆ ನಾನು ತಿಳಿಸಿದೆ. ಏನಾರ ತಪ್ಪು ಮಾತಾಡಿ ಯಾರಿಗಾರು ಮನಸ್ಸು ನೋವಾದ್ರೆ ಸಾರಿ. ಸಾಂಸ್ಕೃತಿಕ ಹೊಸ ವಿಚಾರ ಹುಡುಗಿರು ಯಾರು ಇಲ್ಲಲ್ಲ ಅದ್ರಲ್ಲಿ? ಇಲ್ಲಲ್ಲ. ಹುಡುಗಿರು ಯಾರು ಇದ್ರೆ ಫೀಚರ್ ಅಂತ ಬಂದಾಗ ನಿಮ್ಮ ಅಪ್ಪನ ತರ ಕಷ್ಟಪಡೋನ ಸೆಲೆಕ್ಟ್ ಮಾಡಿ, ಇಷ್ಟಪಡೋ ನಂಬಡಿ. ಬೀದಿ ಪಾಲ 1,500 ಹೆಣ್ಮಕ್ಳದೇ ಡೆಡ್ ಬಾಡಿ ತೆಗ್ದು. ಈ ಲವ್ ಕೇಸ್ ಬುದ್ಧಿ ಕಮ್ಮಿ, ಅಟ್ರಾಕ್ಷನ್ ಜಾಸ್ತಿ. ಒಂದು ಫೋಟೋ ಸಾಕಲ್ವಾ ಬೀದಿ ಪಾಲ ಆಗಕ್ಕೆ? ಕೇರ್ಫುಲ್ ಆಗಿರಿ ಸಾಕು. ಹುಡುಗ ಹುಡುಗಿ ಮಧ್ಯೆ ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಇರಲ್ಲ. ಒಂದು ಹುಡುಗಿ ಒಂದು ಹುಡುಗನ ಮೇಲೆ, ಹುಡುಗ ಹುಡುಗಿ ಮೇಲೆ ಫ್ರೆಂಡ್ಶಿಪ್, ಅಟ್ರಾಕ್ಷನ್ ಇಲ್ಲದೆ ಫ್ರೆಂಡ್ಶಿಪ್ ಮಾಡೋದು. ಕೊನೆಗೆ ಮೂಲೆಗೆ ತೊಗೊಂಡೋಗಿ ನಿಲ್ಲಿಸ್ಬೇಕು. ಹುಷಾರ್. ಫೋನ್ ಪದೇ ಪದೇ ಬರ್ತತೆ. ಮನೆಗೆ ನನ್ನ ಹೆಂಡತಿ ಇರ್ಬೇಕು. ಸರಿ, ಎಷ್ಟು ಸೆಕೆಂಡ್ಗೆ ಹತ್ಲಿ ಹೇಳಿ ಹೇಳಿ. ಎಷ್ಟು ಸೆಕೆಂಡ್? ಇಷ್ಟು ಸೆಕೆಂಡ್ ಅಂದ್ರೆ ನಾ ಮಾದಗಗೂ ಮಗನೇ, ಬ್ರಾಹ್ಮಣಗೂ ಮಗನೇ, ಸಾಬಣಗೂ ಮಗನೇ, ನಿಮ್ಮ ಅಪ್ಪಗೂ ಮಗನೇ, ನಿಮಗೂ ಮಗನೇ. ಒಂದು ನಿಮ್ ಜೊತೆ ಹುಟ್ಟಿರ್ತೀನಿ, ಇಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ಹುಟ್ಟಿರ್ತೀನಿ. ನಾನು ಯಾವ ದೇಶಕ್ಕೆ ಹೋದ್ರೆ ಇಂಡಿಯನ್. ಆದ್ರೆ ನಾವು ಹುಟ್ಟಿದ ತಮಿಳ್ನಾಡು, ಬೆಳೆದದ್ದು ಕರ್ನಾಟಕ. ನಾನು 3 ವರ್ಷದಲ್ಲಿ ಜಾತ್ರೆಯಲ್ಲಿ ಮಿಸ್ ಆಗಿ ಕರ್ನಾಟಕ ಬಂದವನು. ನಾನು ಉಪವಾಸ ಇದ್ದಾಗ ನನಗೆ ಊಟ ಹಾಕಿದ ಕರ್ನಾಟಕ. ನಾನು ಅಮೆರಿಕ ಹೋದ್ರೆ ಕನ್ನಡವೇ ಮಾತಾಡೋದು. 3 ಗಿನ್ನಿಸು, 9 ಟೈಮ್ ವರ್ಲ್ಡ್ ಚಾಂಪಿಯನ್, ವರ್ಲ್ಡ್ ಅಲ್ಲಿ ಫಾಸ್ಟೆಸ್ಟ್ ಕ್ಲೈಂಬರ್. 29 ಎಲ್ಲ ಮುಗಿತು. ಎಂದು ಮನಸ್ಸು ಮುಳ್ಕೊಂಡಿಲ್ಲ. ನಾನು ಯಾವುದು ಮುಚ್ಚು ಮರೆಯಲ್ಲ. ನಾನು ಏನಾದ್ರು ತಪ್ಪು ಮಾತಾಡಿದ್ರೆ ಸರಿ ತಪ್ಪುಕೊಳ್ಳೋಣ. ಅದು ಮಾತಾಡ್ಬೇಡ ಅಂತ ಹೊಡೆದು ಬುದ್ಧಿ ಇಲ್ಲ ನಾನು ತಿಳ್ಕೊಂತೀನಿ. ನಾನು ಹಂಗೆಲ್ಲ ಬೇಜಾರಲ್ಲ. ನನಗೂ ಪಕ್ಕ ಅಣ್ಣ ತಮ್ಮ ಬುದ್ಧಿ ಹೇಳಿದ್ರು ಅಂತ ಖುಷಿ ಇರುತ್ತೆ. ನನಗೆ ಯಾರಾದ್ರು ಇದ್ದಿದ್ರೆ ಇನ್ನೂ ಏನೋ ಮಾಡ್ತಿದ್ವಿ, ಬಟ್ ಇಲ್ಲ. ನಾನು ಮಕ್ಕಳನ್ನ ಹತ್ತಿದ ಮೇಲೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ. ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ. ನನಗೇನು ಗೌರ್ಮೆಂಟ್ ಎಲ್ಲ KG ಅಕ್ಕಿ ತಿಂದಿಲ್ಲ ಇವತ್ತು. ಹಂಗೆ ಏನಾರು ಡಬ್ಬಿ ಇಟ್ಟಿನಿ, ಫೋನ್ಪೇ ಇಟ್ಟಿನಿ, ಅದರಲ್ಲಿ ನಂಬರ್ ಕೂಡ ಇದೆ ನಂದೆ. ಏನಾರು ಹೆಲ್ಪ್ ಮಾಡಂಗಿದ್ರೆ ಮಾಡ್ಬೋದು. ಎಷ್ಟು ಸೆಕೆಂಡ್ಗೆ ಹತ್ಬೇಕು ಕೇಳಿ? ಸರ್ ಅಂದ್ರೆ ಇಂಗ್ಲಿಷ್ ತಿಳ್ಕೊಲ್ವ? ನಾಗರಿಕತೆನೇ ಇಲ್ದ್ರ ಲ್ಯಾಂಗ್ವೇಜ್ ಇಂಗ್ಲಿಷ್. ಸರ್ ಅಂದ್ರೆ ಗುಲಾಮ, ಸರ್ವೆ ನನ್ನ ಕೆಳಗಡೆ ನೀನು ರೆಸ್ಪೆಕ್ಟ್ ಅಲ್ಲ. ಸರ್ ಬ್ರಿಟಿಷ್ನವರೇ ಸರ್ ಅಂತ ಕರಿಬೋದು ಅಂತ ಒಂದು ಹೆಸರು ಕೊಟ್ರು ಅಂದ್ರೆ ಅದು ವಿಶ್ವೇಶ್ವರಯ್ಯ ಒಬ್ಬರಿಗೆ ಮಟ್ಟಕ್ಕಿದ್ರು. ಇಲ್ಲಾಂದ್ರೆ ನಮ್ಮನ್ನ ಯಾರು ಹತ್ತು ಸರ್ ಅಂತ ಕರಿಯೋ ಅವಕಾಶನೇ ಇರ್ತದೆ. ಸ್ವಲ್ಪ
ಮಾಮ ಜೊತೆ ಬಂಡೆ ಹತ್ತಿದ್ದೇನೆ ನೋಡಿ ಟೈಗರ್ ಹಿಡ್ಕೊಂಡ್ ಬಂದಲ್ಲ ಒಂದ್ಸರಿ ಹತ್ತೀನಿ ನೋಡಿ ಇಷ್ಟ ಇಲ್ಲ ಅಂದ್ರೆ ಇನ್ನೊಂದ್ಸರಿ 10 ಸೆಕೆಂಡಾ ನಾನು ಎಲ್ಲಿ ಕೈ ಹಿಡಿತೀನೋ ಅಲ್ಲಿಂದ ಸ್ಟಾರ್ಟ್ ಮತ್ತೆ ಓಡಿ ಹೋಗೋದಲ್ಲ ಲೆಕ್ಕಕ್ಕೆ ಹತ್ತದ ಮಾತ್ರ ಅಷ್ಟೇ ಚಪ್ಪಾಳೆ ತಟ್ಟಿ